ಹಲೋ, ಅಮೌಂಟಾ? ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಆಯಿತು. ಹಾಂ, ಓಕೆ ಓಕೆ ಓಕೆ. ಏನ್ ಪೊಲೀಸಪ್ಪ, ಎಂತ ಒಳ್ಳೆ ಭಾಗ್ಯ ನೋಡಿ ನಿಂದು. ದಿನಾ ಬೆಳಿತಿದ್ ಮಗನ್ ಕೈಯಿಂದಾನೆ ಗಂಜಿ ಕುಡ್ಸ್ಕೊತಿದ್ಯಾ. ಅದಕ್ಕೆ ಹೇಳೋದು ಮನೇಲಿ ಒಂದ್ ಗಂಡ್ ಮಗ ಇರ್ಬೇಕು ಅಂತ. ಕೆಂಬೂತ ಎಷ್ಟೇ ಕುಣಿದ್ರು ನವಿಲಾಗಕ್ಕಾಗಲ್ಲಮ್ಮ. ಇದನ್ನ ನೀನ್ ಅಣ್ಣಂಗೆ ಹೇಳ್ತಿದ್ಯಾ ಅಂತ ನಂಗೆ ಗೊತ್ತು. ಇರ್ಲಿ ಬಿಡು, ಇಷ್ಟ ದಿನ ನಿನ್ ಮುದ್ದಿನ ಮಗನ್ ಪರವಾಗಿ ಮಾತಾಡ್ತಿದ್ದವಳು ಇವತ್ತು ಅವನ್ ವಿರೋಧವಾಗೆ ಮಾತಾಡ್ತಿದ್ಯಾ. ಅಲ್ಲ, ಒಂದೇ ತರ ಇರಲ್ಲ. ಮಗ ಹಳೆಯಂದ್ರೆ ಎಲ್ಲಪ್ಪ? ಪೊಲೀಸಪ್ಪ, ಸೇವೆ ಮಾಡ್ತಿರೋದ್ ಮಗ ಆಗಿದ್ರು ಅಳಿಯನ್ ಬಗ್ಗೆನೇ ಯೋಚನೆನಾ? ಹಾಗಲ್ಲ, ಅದೇನೋ ಡಾಕ್ಟ್ರು ಬರೀತಿದ್ದಾರೆ ಅಂತ ಹೇಳಿದ್ರಲ್ಲ, ಏನ್ ಹೇಳಿದ್ರು ಅಂತ ಕೇಳಕ್ಕೆ. ಡಾಕ್ಟ್ರು ಇವತ್ತೇ ನಿಮ್ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ನಿಜನಮ್ಮ? ಹೌದಮ್ಮ. ನನ್ ಗಂಡ ಪೊಲೀಸಪ್ಪನ ಆರೋಗ್ಯದ ಬಗ್ಗೆ ಎಲ್ಲ ಕೇಳಿದ್ರು. ಡಾಕ್ಟ್ರು ಏನು ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಮತ್ತೆ ಹಳೆಯಂದ್ರು ಎಲ್ಲೋದ್ರು? ಬರ್ತಾರಿರು ಪೊಲೀಸಪ್ಪ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೋ ಏನೋ, ಈ ಜನ್ಮದಲ್ಲಿ ದೇವರಂತ ಅಳಿಯ ಸಿಕ್ಕಿದ್ದಾರೆ. ಎಷ್ಟು ಮುತುವರ್ಜಿ ವಹಿಸಿ ಅಷ್ಟು ದೂರದಿಂದ ನಿನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಎಷ್ಟು ಕಾಳಜಿ ತೋರಿಸ್ತಾರಲ್ವಾ. ಈಗಿನ ಕಾಲದಲ್ಲಿ ಹೆತ್ತು ಮಕ್ಕಳೇ ಹೆತ್ತವ್ರಿಗಾಗಲ್ಲ ಅಂತಾರೆ. ಅಂಥದ್ರಲ್ಲಿ ಎಲ್ರಿಗೂ ಇಂಥ ಹಾಳಿ ಅಂದ್ರೆ ಸಿಕ್ಬಿಟ್ರೆ ಕೊನೆಗಾಲದಲ್ಲಿ ನೆಮ್ಮದಿಯ ಕಣ್ಮುಚ್ಬೋದು. ಈಗಿದೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ ಪೊಲೀಸಪ್ಪ? ಸುಮ್ಮನೆ ಇರ್ಬೇಕು ತಾನೆ. ಮಗ ಆಯ್ಲಿ ಮಗ, ಅಳಿಯಂದ್ರಿಗೆ ಚೆನ್ನಾಗಿ ನೋಡ್ಕೊಳಪ್ಪ. ಅವ್ರ ಮನ್ಸಿಗೆ ಯಾವತ್ತೂ ಬೇಜಾರಾಗೋ ಥರ ನಡ್ಕೋಬೇಡ. ಸರಿ ಪೊಲೀಸಪ್ಪ. ನಿನ್ನ ಅವರು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮಂಥ ವಯಸ್ಸಾದ ಜೀವಗಳಿಗೆ ಕೊನೆಗಾಲದಲ್ಲಿ ನೆಮ್ಮದಿ. ಚೆನ್ನಾಗಿ ನೋಡ್ಕೋತಾರೆ, ಯೋಚನೆ ಮಾಡ್ಬೇಡ ಪೊಲೀಸಪ್ಪ. ಎಕ್ಸ್ಕ್ಯೂಸ್ ಮೀ, ರಾತ್ರಿ ಜಯರಾಮ್ ಅನ್ನೋ ಪೇಷಂಟ್ ಅಡ್ಮಿಟ್ ಆಗಿದ್ದಾರಲ್ಲ, ಅವ್ರು ಡಿಸ್ಚಾರ್ಜ್ ಹೇಳಿದ್ದಾರೆ. ಬಿಲ್ ಎಷ್ಟಾಯ್ತು ಹೇಳ್ತೀರಾ? ಸರ್ ಆಲ್ರೆಡಿ ಕಟ್ಟಿದ್ದಾರೆ ಅವರು. ನೀವು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಕಟ್ಟಿದಾರ? ಹ್ಞೂ ಸರ್. ಯಾರು ಕಟ್ಟಿದ್ರು? ಅವ್ರ ವೈಫ್ ಕಟ್ಟಿದ್ದಾರೆ. ಥ್ಯಾಂಕ್ ಯು. ನಿನ್ನೆ ರಾತ್ರಿನೇ ಡಾಕ್ಟ್ರು ಬಿಲ್ ಕಟ್ಟಕ್ಕೆ ಹೇಳಿದ್ರು. ನಾನು ನರಸಿಂಹ ಎಲ್ಲ ಕಡೆ ಟ್ರೈ ಮಾಡ್ತೀವಿ, ಆದರೆ ದುಡ್ಡು ಎಲ್ಲಿ ಅರೇಂಜ್ ಆಗಲಿಲ್ಲ. ಇವತ್ತು ಬೆಳಗ್ಗೆ ಕೂಡ ಟ್ರೈ ಮಾಡ್ತೀವಿ. ಬೇರೆ ದಾರಿ ಇಲ್ಲದೆ ನಿಮ್ಮ ಅತ್ತೆ ಅವ್ರು ತಾಳಿ ಮಾರಿ ಬಿಲ್ ಕಟ್ಟಿದ್ದಾರೆ. ಓ, ಮೋಸ್ಟ್ಲಿ ಅಂಬುಜಾ ಅವರು ಅದಕ್ಕೆ ದೀಪ ಅವ್ರಿಗೆ ಕಾಲ್ ಮಾಡಿದ್ರು ಅನ್ಸುತ್ತೆ. ಬಟ್ ಅವ್ರು ಏನು ವಿಷಯನೂ ಸರಿಯಾಗಿ ಹೇಳಲೇ ಇಲ್ಲ. ಒಂದೇ ಸಮ ದೀಪ ಅವ್ರನ್ನ ಬೈದ್ಬಿಟ್ಟು ಕಾಲ್ ಕಟ್ ಮಾಡಿಬಿಟ್ರು. ದೀಪ ಅವ್ರಿಗೆ ವಿಷಯ ತಿಳಿಸಿದ್ರೆ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ ಅಂತ ಹೇಳ್ದೆ ಕರ್ಕೊಂಬಂದೆ. ಅತ್ತೆಯವ್ರು ಯಾಕೆ ಅವ್ರ ತಾಳಿ ಮಾರಿ ಬಿಲ್ ಪೇ ಮಾಡಬೇಕಾಗಿತ್ತು? ಒಂದು ಮಾತು ನನಗೆ ಹೇಳಿದಿದ್ರೆ ಎಷ್ಟೇ ಬಿಲ್ ಆಗಿದ್ರು ನಾನು ಪೇ ಮಾಡ್ತಾ ಇದ್ದೆ. ನಿಮ್ಮ ಕನಸು ನನಗೆ ಅರ್ಥ ಆಗುತ್ತೆ, ಆದರೆ ಗಂಡನಿಗೆ ಬೇಗ ಆಪರೇಷನ್ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ಹೋಗಿ ತಾಳಿ ಮಾರಿರೋ ವಿಷಯ ನಮ್ಗೆ ಆಮೇಲೆ ಗೊತ್ತಾಗಿತ್ತು. ಇರಲಿ ಬಿಡಿ, ಗಂಡನಿಗೋಸ್ಕರನೇ ಅಲ್ವಾ ತಾಳಿ ಮಾರಿರೋದು. ನಿಮ್ಮನ್ನ ಡಾಕ್ಟ್ರ್ ಕರ್ಸ್ಕೊಂಡ್ರಲ್ಲ, ಏನು ಹೇಳಿದ್ರು? ಅದೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಒಳ್ಳೇದಾಯ್ತಲ್ಲ, ಬನ್ನಿ ಹಾಗಾದ್ರೆ ಅಂಕಲ್, ಅಂದರೆ ನಿಮ್ಮ ಮಾವನ್ನ ಮನೆ ಕರ್ಕೊಂಡೋಗೋಣ.
ಮನೆಗೆ ಬರ್ತೀನಿ ಡಾಕ್ಟ್ರೆ. ಆಸ್ಪತ್ರೆಗೆ ಬಂದವರು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಹೋಗ್ತೀವಿ ಅಂತ ಮಾತ್ರ ಹೇಳಬೇಕು, ಬರ್ತೀವಿ ಅಂತ ಹೇಳಬಾರ್ದು. ಡಾಕ್ಟ್ರೆ, ನೀವು ನನ್ನ ಗಂಡನ ಪ್ರಾಣ ಉಳಿಸ್ಕೊಟ್ರಿ. ನಿಮ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ. ಇದ್ರಲ್ಲಿ ಉಪಕಾರದ ಮಾತೆಲ್ಲಿ ಬಂತು? ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ನೋಡಿ, ಮಾತ್ರೆಗಳನ್ನ ಸರಿಯಾದ ಸಮಯಕ್ಕೆ ತಗೋಬೇಕು. ಮತ್ತೆ ನಾನು ನಿಮ್ಗೆ ಏನೇನು ಡಯಟ್ ಹೇಳಿದೀನಿ ಅದನ್ನೆಲ್ಲ ತಗೋಬೇಕು, ಗೊತ್ತಾಯ್ತಾ? ಹುಷಾರಾಗಿರಿ, ಆರೋಗ್ಯ ನೋಡ್ಕೊಳ್ಳಿ. ಕರ್ಕೊಂಡು ಹೋಗಪ್ಪ. ನೋಡ್ತೀನಿ. ಆಯ್ತು, ಬರ್ತೀನಿ ಡಾಕ್ಟ್ರೆ. ಆಸ್ಪತ್ರೆಯಲ್ಲಿ ಮಲಗಿ 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 ಈಗ ನಿದ್ದೆ ಬರಲ್ಲ. ಸ್ವಲ್ಪ ಹೊತ್ತು ಕೂತಿರ್ತೀವಿ. ನಮ್ಮ ಸಾಹೇಬರು ಎಲ್ಲರೂ ಮುಂದೆ ನನ್ನನ್ನು ಬೈಯೋರು. ಜಯರಾಮ, ಇಷ್ಟು ವರ್ಷ ಆಯ್ತು, ಏನ್ ಸಾಧನೆ ಮಾಡಿದ್ಯಾ, ಏನ್ ಸಂಪಾದನೆ ಮಾಡಿದ್ಯಾ? ನೀನು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅಂತ ಬೈಯೋರು. ಇವತ್ತವ್ರಿಗೆ ಎದೆ ತಟ್ಕೊಂಡು ಹೇಳ್ಬೋದು, ಇಷ್ಟು ಜನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ. ನನಗೋಸ್ಕರ ನನ್ನ ಅಳಿಯ ಮಗಳು ಬೆಂಗಳೂರಿಂದ ಓಡೋಡು ಬಂದಿದ್ದಾರೆ. ಎಂದೇ ಮೊನ್ನೆ ಪರಿಚಯ ಆದ ಮೇಷ್ಟ್ರು ಮನೆ ಮಗನಿಗಿಂತ ಹೆಚ್ಚಾಗಿ ನನ್ನನ್ನು ಹಾಸ್ಪಿಟ್ಲಲ್ಲಿ ನೋಡ್ಕೊಂಡ್ರು. ಇನ್ನು ವತ್ಸಲ, ಅಂಬುಜ, ಊಟ ತಿಂಡಿ ಎಲ್ಲನೂ ಬಿಟ್ಟು ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರು. ಆಮೇಲೆ ಪೊಲೀಸಪ್ಪ, ನೀನ್ ಎಲ್ರ ಬಗ್ಗೆ ಹೇಳ್ದೆ, ಆದ್ರೆ ಅಣ್ಣನ ಬಗ್ಗೆನೇ ಹೇಳಿಲ್ಲ ಅಲ್ವಾ? ಅವನೇ ನಿನ್ನ ಹತ್ರ ಮಗು ತರ ಓಡ್ ಬಂದ್ ಹತ್ತು ಮಾತಾಡಿದ್ದು. ನಿನ್ಗೀಗ ಆಯ್ತು ಅಂತ ಅವ್ನು ಎಷ್ಟು ಸಂಕಟ ಪಡ್ತಿದ್ದ ಗೊತ್ತಾ? ಅಂಥವ್ನ ಯಾಕೆ ನಮ್ಮ ಅಣ್ಣನ ಸಂಕಟ ಪಡೋ ಥರ ಮಾಡ್ಬೇಕು? ಹೋಗ್ಲಿ ಬಿಡಿಯತ್ತೆ, ಆಗಿರೋ ಬಗ್ಗೆ ಯಾಕೆ ಮಾತು? ಅಣ್ಣ ಏನೋ ಗೊತ್ತಿಲ್ಲದೆ ಆ ಸಮಯದಲ್ಲಿ ಮನೇಲಿ ಇರ್ಲಿಲ್ಲ ಅಷ್ಟೆ. ಹಾಗಂತ ಪೊಲೀಸಪ್ಪಂಗೆ ಈ ರೀತಿ ಆಗೋದಕ್ಕೆ ಅಣ್ಣ ಕಾರಣ ಅಲ್ಲ ಅಲ್ವಾ? ಎಲ್ಲ ಹಣೆ ಬರ. ಟೈಮ್ ಸರಿ ಇಲ್ದೇ ಇರಾಗ ಹೀಗಾಗತ್ತೆ ಅಷ್ಟೆ. ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸೋದನ್ನ ಕಲಿಬೇಕು. ಇಲ್ಲದೆ ಹೋದ್ರೆ ಅಂಥವ್ರನ್ನ ನಾಲಾಯಕ್ ಅಂತಾರೆ. ಅಲ್ಲ ಅಮ್ಮ, ನೀವೆಲ್ಲ ನನ್ನ ಜೊತೆಗಿರೋದು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೀವನ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಈ ಜೀವಕ್ಕೆ ಇನ್ನೇನು ಬೇಕು ಹೇಳಿ? ನೆಮ್ಮದಿಯಾಗಿ ಕಣ್ಣು ಮುಚ್ಬೋದು. ಏನು ಮಾವ ನೀವು ಈಗ ತಾನೇ ಸಾವನ್ ಗೆದ್ಕೊಂಬಂದಿದ್ದೀರ, ಮತ್ತೆ ಸಾಯ ಮಾತಾಡ್ತಿರಲ್ಲ? ಹೌದು ಪೊಲೀಸಪ್ಪ, ಇನ್ಮೇಲಿಂದ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ನೆಮ್ಮದಿಯಾಗಿರು. ಕೆಲ್ಸಕ್ಕೆ ಹೋಗದೆ ಇದ್ರೂ ಪರವಾಗಿಲ್ಲ. ಎಲ್ಲಾದರೂ ಉಂಟೇನಮ್ಮ. ಇಷ್ಟು ದಿನ ನನಗೆ ಅನ್ನ ಕೊಟ್ಟ ಕೆಲಸ ನಾನಂತೂ ಬಿಡಲ್ಲ. ಕೊನೆಯವರೆಗೂ ಹೆಡ್ ಕಾನ್ಸ್ಟೇಬಲ್ ಆಗೇ ಇರ್ತೀನಿ. ನೋಡು, ನನ್ನ ಪ್ರಕಾರ ದುಡಿದೇ ಇರೋ ಎಲ್ಲ ಶ್ರೀಮಂತನೂ ಭಿಕ್ಷುಕನೇ, ದುಡಿದು ತಿನ್ನೋ ಎಲ್ಲ ಬಡವನು ಶ್ರೀಮಂತನೇ. ಹೌದು ಪೊಲೀಸಪ್ಪ, ನೀನ್ ಹೇಳ್ತಿರೋದು ನಿಜಾನೇ. ನೀನ್ ಕೆಲ್ಸದಲ್ಲಿ ಎಷ್ಟು ಪ್ರಾಮಾಣಿಕ ಅಂತ ಎಲ್ರಿಗೂ ಗೊತ್ತು. ನಂಚಕ್ಕೋಸ್ಕರ ಕೈ ಚಾಚ್ದವನೇ ಅಲ್ಲ. ಅದೇನೋ ಸರಿ ಕಣಮ್ಮ. ದುಡ್ಡಿಗಿಂತ ಜನರ ಪ್ರೀತಿ ಸಂಬಂಧ ಬಹಳ ಮುಖ್ಯ.
ನನಗೆ ಈಗಲೂ ಒಂದು ಕೊರಗಿದೆ. ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ಸಾಕಲಿಲ್ವೇನೋ, ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿಲ್ವೇನೋ. ಆದರೆ ಏನು ಮಾಡಲಿ, ಭಗವಂತ ನನಗೆ ದುಡಿಯೋ ಶಕ್ತಿ ಕೊಟ್ಟ. ಆದರೆ ಅದನ್ನು ಉಳಿಸೋ ಮನಸ್ಸು ಕೊಡಲಿಲ್ಲ. ತಾನು ಎಷ್ಟೇ ದುಡಿದ್ರು ಅದನ್ನು ಅನುಭವಿಸ್ದೆ ತನ್ನ ಹೆಂಡತಿ ಮಕ್ಳಿಗೋಸ್ಕರ ಅದನ್ನು ಖರ್ಚು ಮಾಡಿ ಅವ್ರ ಸುಖಕ್ಕೋಸ್ಕರ ಬದುಕೋನೆ ಅಪ್ಪ. ಅವ್ರನ್ನ ಯಜಮಾನ ಅಂತಾರೆ. ಆ ಸಾಲಿಗೆ ನೀನು ಸೇರ್ತೀಯ ಪೊಲೀಸಪ್ಪ. ನೀನು ನಮ್ಗೆ ಬರೀ ಯಜಮಾನ ಅಲ್ಲ, ನಮ್ಮ ಪಾಲಿಗೆ ನಿಜವಾದ ಹೀರೋ. ಛೇ, ನಿಮ್ಮನ್ನೆಲ್ಲ ಹೀಗೆ ನಿಲ್ಲಿಸ್ಕೊಂಡು ನಾನೊಬ್ಬನೇ ಮಾತಾಡ್ತಾ ಇದ್ದೀನಿ. ಒಂದ್ಸಲ ಬೇಗ ಅಡುಗೆ ಮಾಡು, ಎಲ್ಲರೂ ಊಟ ಮಾಡಲಿ. ಸರಿ ರೀ, ಮೊದಲು ನೀವು ರೂಮ್ನಲ್ಲಿ ರೆಸ್ಟ್ ಮಾಡಿ, ಆಮೇಲೆ ನಿಮ್ಗೆ ಗಂಜಿ ತರ್ತೀನಿ. ಏನ್ರಿ ಮಾಡ್ತಿದ್ದೀರಾ? ನನ್ನ ಫೋನ್ ಯಾಕೆ ಕಿತ್ಕೊಂಡ್ರಿ? ನನಗ್ ಮಾಡಕ್ಕೆ ತುಂಬಾ ಕೆಲ್ಸ ಇದೆ. ನೀನ್ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಚಾಟಿಂಗ್ ಮಾಡ್ತಿದ್ದೀನಿ. ಯಾರ ಜೊತೆ? ಫ್ರೆಂಡ್ ಜೊತೆ. ಹೊಸ ಗರ್ಲ್ ಫ್ರೆಂಡಾ? ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಆ ಕೆಲವರು ಕೈ ನೋಡಿ ಜಾತಕ ಹೇಳಿದ್ರೆ ನಾನು ಕಣ್ ನೋಡಿ ಮನ್ಸಲ್ಲಿ ಏನಿದೆ ಅಂತ ಹೇಳ್ತೀನಿ. ಎಲ್ಲ ಇದ್ರಲ್ಲೇ ಇದೆಯಲ್ಲ. ಎಲ್ಲಿವರೆಗೆ ಬಂತು ನಿನ್ ಪ್ರೇಮ್ ಕಹಾನಿ? ಸದ್ಯಕ್ಕೆ ಶುರುವಾಗಿದೆ, ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಅರವಿಂದು, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಬೇಕು ಅಂತ ಹುಡ್ಕೋದು ತಪ್ಪಲ್ವಾ? ರೂಪ ಈಗ ಬದಲಾಗಿದ್ದಾಳೆ, ಅವಳು ನನ್ನ ಮಾತೆ ಕೇಳ್ತಿಲ್ಲ. ಅದು ಅಲ್ಲದೆ ನನ್ನ ಬುಡಕ್ಕೆ ಕೈ ಹಾಕಿರೋ ಆ ಬಾಣ್ಲಿ ಮಗಳನ್ನು ಪಟಾಯಿಸಿ ಕೈ ಕೊಡ್ತೀನಿ, ಇಲ್ಲ ಇನ್ನೊಂದು ಕೈಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಆಗ ಅವರಪ್ಪ ಬಾಣ್ಲಿಗೆ ಸರಿಯಾಗಿ ಬುದ್ಧಿ ಬರುತ್ತೆ. ಆವಾಗ ನನ್ಗೆ ಹೆಂಗೆ ಬೇಕೋ ಹಾಗಿರ್ತೀನಿ. ಆಯ್ತು ಬಿಡು, ಏನಾದ್ರೂ ಮಾಡ್ಕೊ, ಆದ್ರೆ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡು. ನಡೆಯೋ ದಾರಿಲಿ ನಾನು ಒಂದು ಸ್ಟಾಪಲ್ಲಿ ಇದ್ದೀನಿ ಅಂತ ಮರಿಬೇಡ. ಆಯ್ತಾಯ್ತು, ಕೈಗೆ ದುಡ್ಡು ಸೇರಿದೆ ತುಂಬ ದಿನ ಆಗಿದೆ. ಮೊದಲು ನನಗೆ ಯಾವುದಾದ್ರೂ ದುಡ್ಡು ಬರಲಿ, ಆಮೇಲೆ ನಿಮ್ಮ ಕೈನೂ ಬೆಚ್ಚಗೆ ಮಾಡ್ತೀನಿ. ಅರವಿಂದು, ಊರಿಂದ ನನ್ನ ಗಂಡ ಫೋನ್ ಮಾಡಿದ್ದ. ವಾ, ಮಳೆ ಬಂದು ಬೆಳೆ ಎಲ್ಲ ಹಾಳಾಗಿದೆ ಅಂತ? ಹೌದು, ಬೆಳೆ ಹಾಳಾಗಿರೋದೇನೋ ನಿಜ, ಆದ್ರೆ ಮಳೆಯಿಂದ ಅಲ್ಲ, ಕಾಡಾಣೆ ದಾಳಿಯಿಂದ. ಅದಕ್ಕೆ ನಿನ್ನ ಹತ್ರ ಮಾತಾಡಿ ಸ್ವಲ್ಪ ದುಡ್ಡು ಕಳ್ಸು ಅಂತ ಹೇಳಿದ್ದಾನೆ. ಸದ್ಯಕ್ಕೆ ಯಾವ ಬೆಳೆನೂ ಹಾಕೋದು ಬೇಡ ಅಂತ ಹೇಳ್ಬಿಡಿ. ಯಾಕಪ್ಪ? ಕಾಡಾನೆಗಳೆಲ್ಲ ಹೇಗೆ ಗೊತ್ತಾ, ಒಂದು ಸರಿ ಒಂದು ಕಡೆ ದಾಳಿ ಮಾಡಿದ್ರೆ ಮತ್ತೆ ಮತ್ತೆ ದಾಳಿ ಮಾಡ್ತಾನೆ ಇರ್ತವೆ. ಅದಕ್ಕೆ ನೀವೊಂದು ಕೆಲಸ ಮಾಡಿ, ಒಂದು ಸ್ವಲ್ಪ ದಿನ ಬೆಳೆ ಹಾಕ್ಬಿಡಿ, ಆಮೇಲೆ ಕಾಡಾನೆಗಳು ಊಟ ಹುಡ್ಕೊಂಡು ಬೇರೆ ಕಡೆ ಹೋಗ್ತವೆ. ಆವಾಗ ಬೇಕಾದ್ರೆ ಬೆಳೆ ಹಾಕ್ಕೊಳ್ಳಿ ನೀವು, ಓಕೆನಾ? ಅರವಿಂದ್, ಜಾನು ಬೇಗ ಬನ್ನಿ. ಬಂದೆ. ಇವಳಿಗೆ ಏನಾಯ್ತು ಅರವಿಂದು? ಏನಾದ್ರು ಹೊಗೆ ಹಾಕಿಸ್ಕೊಂಡ್ಬಿಟ್ಲ ಏನೋ? ಇವಳು ಹೊಗೆ ಹಾಕ್ಸ್ಕೊಳ್ಳೋಲ್ಲ, ಹಾಕೋಳು. ಏನ್ರಿ ಇದು? ಕಾಣಿಸ್ತಿಲ್ವ ಹಸ್ಬೆಂಡು? ಇಲ್ಲಿದ್ದಲ್ಲೇ. ಇದೆಲ್ಲ ಅಭ್ಯಾಸ ಇಲ್ಲ. ತಿನ್ನಿ. ಇಲ್ಲ ಇಲ್ಲ ಬೇಡ. ಹೆಂಗಿದೆ ರುಚಿ? ನನ್ನ ನಿಮ್ಗೆ ಯಾಕ್ರಿ ಇಷ್ಟು ದ್ವೇಷ? ಏನ್ ಹಸ್ಬೆಂಡ್ ಹಿಂಗೆ ಹೇಳ್ತಿದ್ದೀರಾ? ಅದಿನೇ ಪರದೈವ ಅನ್ಕೊಂಡಿರೋ ನಾನು ನಿಮ್ಮನ್ನ ಯಾಕೆ ದ್ವೇಷಿಸ್ತೀನಿ? ಮತ್ತೆ ವೀಳ್ಯದೆಲೆ ನೆಕ್ತಂದ್ರಿ? ತಿನ್ನಕ್ಕೆ ಹಸ್ಬೆಂಡು, ನಮ್ದು ಮಲ್ನಾಡಲ್ವಾ, ಅದಕ್ಕೆ ಊಟ ಆದ್ಮೇಲೆ ಹೆಂಡತಿ ಗಂಡನ್ಗೆ ಪ್ರೀತಿಯಿಂದ ಕೊಡ್ತಾಳೆ. ನಾಲ್ಗೆ ಕೆಂಪಾಗ್ಲಿ ಅಂತನಾ? ಅದ್ರ ಜೊತೆ ಮನ್ಸು ತಂಪಾಗ್ಲಿ ಅಂತ. ಮನ್ಸು ತಂಪಾಗಲ್ಲ, ಬಾಯಿ ಉರ್ದೋಗುತ್ತೆ. ಮೊದಲು ತಗೊಂಡೋಗ್ರಿ ಇದನ್ನ. ಅಲ್ಲ ಹಸ್ಬೆಂಡು. ನೋಡ್ರಿ, ನಿಮಗ್ ಬೇಕಾದ್ರೆ ತಿನ್ನಿ, ನನಗೆ ಯಾವ ಅಭ್ಯಂತರನೂ ಇಲ್ಲ. ವಾ,
ನನ್ನ ಬೈಕಾರ ಆದ್ರೆ ಪರವಾಗಿಲ್ಲ. ರೀ ನಿಮಗೆ ಬೇಡ ಅಂದ್ರೆ ಬಿಡ್ರಿ, ನನಗೆ ಮಾತ್ರ ಏನು ಬೇಕಾದ್ರೂ ಆಗ್ಬೋದು, ನಿಮಗೆ ಮಾತ್ರ ಏನೂ ಆಗ್ಬಾರ್ದಾ? ಆಯ್ತು ಬಿಡಿ, ಇಬ್ರು ತಿನ್ನೋಣ. ನಾನು ಮಾತ್ರ ತಿನ್ನಲ್ಲ. ಸರಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಅದನ್ನ ಮಾಡಲಿ, ಬಿಡಿ. ಹಸ್ಬೆಂಡು ಈ ಕಡೆ ತಿರ್ಗಿ, ಕಾಲು ಇಳಿಸಿ. ಯಾಕೆ? ಕಾಲು ಇಳಿಸಿ. ಏನ್ರಿ ಮಾಡ್ತಿದ್ರೆ? ನನ್ನ ಕಾಲ್ಗೆ ಯಾಕ್ರಿ ಬಿದ್ರಿ? ತಲೆ ಕೆಟ್ಟಿದ್ಯಾ ನಿಮ್ಗೆ? ಹಸ್ಬೆಂಡು, ಗಂಡನ ಕಾಲಿಗೆ ಬೀಳೋದು ಹೆಂಡತಿ ಕರ್ತವ್ಯ. ಜಾಸ್ತಿ ಹಚ್ಕೋಬೇಡ್ರಿ ನಾನು ಯಾವತ್ತಿದ್ರು ನಿಮ್ಮನ್ನು ಬಿಟ್ಟೋಗಿ, ಐ ಮೀನ್ ನೀವು ಯಾವತ್ತಿದ್ರು ನನ್ನ ಬಿಟ್ಟು ಹೋಗೋರೆ. ಅಂತ ಸಂದರ್ಭ ಬರದೇ ಇರಲಿ ಅಂತ ದಿನ ದೇವರಿಗೆ ತುಪ್ಪದ ದೀಪ ಹಚ್ತಿದ್ದೀನಿ. ನೋಡ್ರಣ, ಆ ದೇವ್ರು ನನ್ನ ಬೇಡಿಕೆಗೆ ತಥಾಸ್ತು ಅನ್ಬೋದು. ನೀವು ತುಪ್ಪದ ದೀಪ ಹಚ್ಚಿದ್ರೆ ನಾನು ಉರುಳು ಸೇವನೆ ಮಾಡ್ತೀನಿ. ಯಾಕೆ? ನನ್ನಿಂದ ನಿಮ್ಮನ್ನ ದೂರ ಮಾಡಪ್ಪ ದೇವ್ರೆ ಅಂತ. ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಳ್ಸಿದ್ರಂತೆ. ನಾನು ನೀವು ದೂರ ಆಗೋದ್ ಬಗ್ಗೆ ಇವಾಗ್ಲೇ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಅದಕ್ಕಿನ್ನೂ ಸಮಯ ಇದೆ. ಆಯ್ತು, ನನ್ನ ಕಾಲಿಗೆ ಯಾಕೆ ಬಿದ್ರಿ? ಹಸ್ಬೆಂಡು, ನೀವು ಮಾಡಿರೋ ಉಪಕಾರದ ಮುಂದೆ ನಿಮ್ಮ ಕಾಲಿಗೆ ಬೀಳೋದು ಕಮ್ಮಿನೇ. ಅಂತ ಗನಂದಾರಿ ಕೆಲಸ ನಾನೇನ್ರಿ ಮಾಡಿದೆ? ಅದೇನು ಮಾಡಿದೆ ಅಂತ ದೂರನೇ ನಿಂತ್ಕೊಂಡು ಹೇಳ್ರಿ. ನೋಡಿ, ಹತ್ರ ಬರಬೇಡಿ, ಮುಟ್ಟಕ್ಕೆ ಬರಬೇಡಿ ಹೇಳ್ತಾ ಇದ್ದೀನಿ. ಓ, ನೀವು ಮಾತ್ರ ನನ್ನ ಅನುಮತಿ ಇಲ್ಲ ನಾನು ತಪ್ಕೋಬೋದು, ನಾನು ಮಾತ್ರ ನಿಮ್ಮನ್ನು ಮುಟ್ಟಂಗೂ ಇಲ್ವಾ? ಕಾರಣ ಹೇಳ್ಬಿಟ್ಟು ತಪ್ಕೊಳ್ಳಿ. ಅವತ್ತು ನೀವು ಆ ಫಾರಿನ್ ಡೆಲಿಗೇಟ್ಸ್ ಹತ್ರ ಹೋಗಿ ಮಾತಾಡಿ ನನಗೆ ಆ ಪ್ರಾಜೆಕ್ಟ್ನ ವಾಪಸ್ ಕೊಡ್ಸಿದ್ದಕ್ಕೆ ಖುಷಿಲಿ, ಜೊತೆಗೆ ಅವ್ರು ಕುಡ್ಸಿದ್ರು ಬೇರೆ, ನಶೆಯಲ್ಲಿ ತಪ್ಕೊಂಡಿದ್ದು. ಗೊತ್ತಾಗದೆ ಗಂಡ ಏನೇ ತಪ್ಪು ಮಾಡಿದ್ರು ಹೆಂಡತಿ ಸಹಿಸ್ಕೋಬೇಕಾ? ಅದೇ ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಮಾತ್ರ ಸಹಿಸ್ಕೊಳ್ಳಲ್ಲ ಅಲ್ವಾ? ಈಗೇನು ತಪ್ಕೋಬೇಕಾ? ತಪ್ಕೊಂಡು ಹೋಗಿ ತೆಗಿ. ಪರವಾಗಿಲ್ಲ. ಅದು ನಾನು ಬಂದಾಗಿಂದ ಈ ರೂಮಲ್ಲೇ ಮಲಗ್ತಾ ಇದ್ದಿದ್ದು, ಅದಕ್ಕೆ ಸೀದಾ ಒಳಗೆ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಹೌದಾ? ಪರವಾಗಿಲ್ಲ, ನೀವು ಇಲ್ಲಿರಿ, ನಾನು ಹಾಲಲ್ಲಿ ಮಲ್ಕೋತೀನಿ. ಅಲ್ಲ, ಹೊರಗೆ ಎಲ್ಲಿ ಮಲ್ಗ್ತೀರಾ? ಈ ಮನೆ ಎಷ್ಟು ದೊಡ್ಡದಾಗಿದೆಯೋ ಮನೆಯಲ್ಲಿರೋ ಮನಸ್ಸುಗಳು ಅಷ್ಟೇ ವಿಶಾಲವಾಗಿದೆ. ನಿಮ್ಮ ಮನಸ್ಸು ತುಂಬ ವಿಶಾಲವಾಗಿದೆ. ನೀವು ತುಂಬ ಒಳ್ಳೆಯವರು. ಕೆಲವೊಂದು ಸತಿ ತುಂಬ ಒಳ್ಳೆಯವರಾಗಿರಬಾರ್ದು. ಯಾಕಣ್ಣ? ಒಳ್ಳೆಯವ್ರಿಗೆ ಕೆಲವು ಸತಿ ತುಂಬ ಕೆಟ್ಟಾಗತ್ತೆ. ಅಂಥದ್ದೇನಾಯ್ತು? ಏನಿಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳ್ರಿ ಅಷ್ಟೇ. ಹಸ್ಬೆಂಡು, ಒಂದು ನಿಮಿಷ ಇಲ್ಲಿ ಬನ್ನಿ. ಏನು ಹೇಳಿ? ನೀವು ಇವ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ನಾನು? ನೀವು ನೋಡಿದ್ರೆ ಇಲ್ವಾ? ನನಗೆ ಹೆಂಗ್ರಿ ಗೊತ್ತಿರುತ್ತೆ? ಹೌದಲ್ವಾ? ಅಣ್ಣ, ನೀವು ನಮ್ಮಿಬ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಹೌದಾ? ಈ ಊರಿಗೆ ಬರೋಕ್ ಮುಂಚೆ ನೀವು ಎಲ್ಲಿದ್ರಿ? ಬೆಂಗಳೂರಲ್ಲಿ ತುಂಬ ವರ್ಷಗಳಾಯಿತು. ಓ, ಆಗ ನಾನು ಈ ಊರಲ್ಲಿದ್ದೆ. ಹಾಗಾದ್ರೆ ನಾನು ನಿಮ್ಮನ್ನು ನೋಡಿರಲ್ಲ ಬಿಡಿ. ನೀವು ಹ್ಞೂ ಅಂದರೆ ನನ್ನ ಚಾಪೆ ದಿಮ್ ತೊಗೊಂಡೋಗ್ಬೋದಾ? ಕೊಡ್ತೀನಿ. ಅಣ್ಣ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ, ಅಣ್ಣ ಬೇಜಾರಲ್ಲಿದ್ದಾರೆ. ಇವತ್ತು ಒಂದು ದಿವಸ ಅವ್ರ ಪಕ್ಕನೇ ಮಲ್ಕೋತೀರಾ? ಅವರಿಲ್ಲೇ ಹೊರಗಡೆ ಜಗ್ಲಿಲ್ವಾ ಮಲ್ಗೋದು? ಹೌದು, ನಮ್ಮಣ್ಣ ಯಾವಾಗಲೂ ಅಲ್ಲೇ ಮಲ್ಗೋದು. ಅಮ್ಮ ಅವನ್ನ ಬೈದ್ರು ಅಂತ ಅವನೇನು ಕೆಟ್ಟವನಲ್ಲ. ಅವ್ರು ಎಷ್ಟು ಒಳ್ಳೆಯವರು ಅಂತ ಹೊಸದಾಗಿ ಸ್ಕೂಲಿಗೆ ಬಂದಾಗೆ ಗೊತ್ತಾಯ್ತು ಬಿಡಿ. ಹೌದಾ? ನೋಡಿದ್ರ ಅಣ್ಣ,
ನಮ್ಮ ಅಣ್ಣ ಎಷ್ಟು ಒಳ್ಳೆಯವರು ಅಂತ ಇದರಲ್ಲೇ ಗೊತ್ತಾಗುತ್ತೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನು ಈ ಮನೇಲಿರೋವರೆಗೂ ನರಸಿಂಹ ಅವ್ರ ಜೊತೆನೇ ಇರ್ತೀನಿ, ಅವ್ರ ಪರವಾಗೇ ಮಾತಾಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಬಾಗ್ಲೇನು ಹಾಕ್ಬೇಡಿ, ಪರವಾಗಿಲ್ಲ.